ಹಾಯ್ ಫ್ರೆಂಡ್ಸ್, ನಾವಿವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ. ಸಿಂಪಲಾಗಿ ಎರಡೇ ಎರಡು ತರಕಾರಿ ಉಪಯೋಗಿಸ್ಬಿಟ್ಟು ಮಾಡೋಂಥ ಶಾವಿಗೆ ಉಪ್ಪಿಟ್ಟು. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು. ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಸಾಸಿವೆ. ಫಸ್ಟ್ಗೆ ಕಡಲೆಬೇಳೆ, ಉದ್ದಿನಬೇಳೆ ಯಾಕಪ್ಪ ಅಂತಂದರೆ ಸಾಸಿವೆ ಬೇಗ ಸೀದ್ಬಿಡುತ್ತಲ್ವ, ಅದಕ್ಕೋಸ್ಕರ. ಅದೆರಡು ಫ್ರೈ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋದು. ಸಾಸಿವೆ ಚಿಟ್ಕೊಟ್ಟಿದ್ಮೇಲೆ ಹಸಿರು ಮೆಣಸಿನ್ಕಾಯಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ 2 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಏನು ಅಂದರೆ ಖಾರನೂ ಇದೆ, ಆಮೇಲೆ ಕ್ವಾಂಟಿಟಿನೂ ಕಮ್ಮಿ ಮಾಡ್ತಾ ಇರೋದ್ರಿಂದ 2 ಹಸಿರು ಮೆಣಸಿನ್ಕಾಯಿ ಸಾಕಾಯಿತು. ಜೊತೆಯಲ್ಲಿ ಸ್ವಲ್ಪ ಕರಿಬೇವು, ಒಂದು ಎಸ್ಲಷ್ಟು ಕರಿಬೇವು. ಪಕ್ಕದಲ್ಲಿ ಏನೋ ಬೇಯ್ತಾ ಇದೆಯಲ್ಲ, ಏನಪ್ಪ ಅದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಏನಿಲ್ಲ, ಬೆಣ್ಣೆ ಕಾಯಿಸ್ತಾ ಇದ್ದೆ ತುಪ್ಪ ಮಾಡೋಣ ಅಂತಂದ್ಬಿಟ್ಟು. ನಾನು ಸಾಮಾನ್ಯವಾಗಿ ಮನೆಯಲ್ಲೇ ತುಪ್ಪ ಮಾಡ್ಕೋತೀನಿ. ಅದು ತುಪ್ಪ ಖಾಲಿಯಾಗಿತ್ತು, ಮತ್ತು ಕೆನೆ ಎಲ್ಲ ಕಲೆಕ್ಟ್ ಆಗಿತ್ತಲ್ಲ, ಅದನ್ನು ಬೆಣ್ಣೆ ಕಾಯಿಸ್ತಾ ಇದ್ದೀನಿ. ಸುಮಾರು ಟೈಮ್ ಬೇಕು ಬೆಣ್ಣೆ ಕಾಯೋಕ್ಕೆ ಅಲ್ವಾ, ಅದಕ್ಕೆ ಜೊತೆಯಲ್ಲೇ ಇಟ್ಕೊಂಡು ಅದು ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ದೊಡ್ಡ ಕ್ಯಾರೆಟ್ ಹೆಚ್ಚಿದ್ದೆ, ಅದನ್ನು ಹಾಕಿದ್ದೀನಿ ಉಪ್ಪಿಟ್ಟಿಗೆ. ಕ್ಯಾರೆಟ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಬಟಾಣಿನೂ ಹಾಕ್ಕೋಬೇಕು. ಬಟಾಣಿನ ನಾನಿಲ್ಲಿ ಹಾಗೆ ಹಾಕ್ತಾಯಿದ್ದೀನಿ ನೋಡಿ. 1 ಕಪ್ಪಷ್ಟು ಬಟಾಣಿ ಬೇಯಿಸಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಜೊತೆಯಲ್ಲೇ ಅದನ್ನು ಬೆಂದ್ಬಿಡುತ್ತೆ ಬೇಗ ಅಂತಂದ್ಬಿಟ್ಟು. ಒಂದು 10-15 ನಿಮಿಷ ತೊಗೊಳತ್ತೆ, ಆದ್ರೂ ಪರವಾಗಿಲ್ಲ. ಇವತ್ತು ಈ ಥರ ಮಾಡೋಣ ಅಂತಂದ್ಬಿಟ್ಟು ಒಗ್ಗರಣೆನಲ್ಲೇ ಬೇಯಿಸ್ಬಿಡೋಣ ಅಂತ. ಫಸ್ಟ್ ಒಗ್ಗರಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನೀರು ಹಾಕ್ಕೊಳ್ಳೋದು. ನೀವು ಎಷ್ಟು ಉಪಯೋಗಿಸ್ತಾ ಇದ್ದೀರಾ, ಎಷ್ಟು ಜನಕ್ಕೆ ಬೇಕು ಅಂತ ಮಾಡ್ತಾಯಿದ್ದೀರಾ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಹತ್ತತ್ರ ಒಂದು ಚೊಂಬಷ್ಟು ನೀರು ಹಾಕಿದ್ದೀನಿ, ಅಂದರೆ 1 ಲೀಟ್ರ್ ಚೊಂಬದು 1 ಲೀಟ್ರಷ್ಟು ನೀರು ಹಾಕಿದ್ದೀನಿ. ಶಾವಿಗೆ ಒಂದು ಪಾವಷ್ಟು ಹಾಕಿದ್ದೀನಿ. ಸೊ ಅಲ್ಲಿಗದು ಸರಿ ಹೋಯಿತು. ಮುಚ್ಚಿಟ್ಬಿಟ್ಟು ಬೇಯಿಸ್ಬೇಕು ನೋಡಿ. ನೀವು ಗಮನಿಸೋದಾದರೆ ನಾನು ಪೂರ್ತಿ ಮುಚ್ಚಳನ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ, ಯಾಕಂದರೆ ಉಕ್ಕಿ ಸುರಿಬಾರ್ದು ಅಂತಂದ್ಬಿಟ್ಟು. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಲಿ. ಅದು ಕುದೀತಾ ಚೆನ್ನಾಗಿ ಎಲ್ಲದೂ ಹೊಂದ್ಕೋಬೇಕು. ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸೋದು. ಆಮೇಲೆ ಅರಿಶಿನ ಹಾಕೋತಾ ಇದ್ದೀನಿ. ಒಗ್ಗರಣೆ ಜೊತೆಯಲ್ಲೇ ಅರಿಶಿನ ಹಾಕ್ಬೋದು, ಅಥವಾ ಇವಾಗ ಕುದಿಯೋವಾಗ್ಲೂ ಹಾಕ್ಬೋದು. ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ನೀವು ಯಾವ ಉಪ್ಪು ಬಳಸ್ತೀರೋ ಅದನ್ನು ಹಾಕ್ಬೋದು. ಟೇಬಲ್ ಸಾಲ್ಟ್ ಬಳಸೋದಾದರೆ ಟೇಬಲ್ ಸಾಲ್ಟ್ ಹಾಕ್ಬೋದು. ನಾನು ಕಲ್ಲುಪ್ಪು ಬಳಸ್ತಾಯಿದ್ದೀನಿ. ಆಮೇಲೆ ಎಲ್ಲ ಹೊಂದ್ಕೊಳ್ಳೋ ತನಕ, ಅದು ಬೇಯೋ ತನಕ ಚೆನ್ನಾಗಿ ಕುದಿಸ್ಬೇಕು. ಏನು ಅಂದರೆ ಆ ತರಕಾರಿ ಎಲ್ಲ ಒಂದು ಅರ್ಧ ಮುಕ್ಕಾಲು ಬೆಂದ ಮೇಲೆ ಉಪ್ಪು ಹಾಕೋದು ಒಳ್ಳೆಯದು, ಯಾಕಂದರೆ ಅವಾಗ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಮತ್ತು ತರಕಾರಿನೂ ಬೆಂದಿರುತ್ತೆ. ಬೇಯೋಕ್ಕೆ ಮುಂಚೆನೇ ಉಪ್ಪು ಹಾಕಿದ್ರೆ ಒಂದೊಂದು ಸರ್ತಿ ಗಟ್ಟಿಯಾಗಿ ಎಷ್ಟೊತ್ತಾದರೂ ಬೇಯೋಕ್ಕೆ ತುಂಬ ಟೈಮ್ ತೊಗೊಳ್ಳೋ ಚಾನ್ಸಸ್ ಇದೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ, ಪೂರ್ತಿಯೇ ಬೆಂದಿದೆ. ಇವಾಗ ಕಾಯಿ ತುರಿ ಹಾಕ್ಬಿಟ್ಟು ಕಲ್ಕೋದು. ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋದು, ಅದೆಲ್ಲ ರಸ ಎಲ್ಲ ಊರ್ಕೊಳ್ಳೋಕ್ಕೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದು. ನೋಡಿ, ಚೆನ್ನಾಗಿ ಕುದಿಬೇಕು. ಅದು ಎಲ್ಲ ತರಕಾರಿ ಎಲ್ಲ ರಸ ಎಲ್ಲ ಹೀರ್ಕೊಳ್ಳೋ ತನಕ ಅದು ಈ ಉಪ್ಪು, ಖಾರ, ಕಾಯಿ ತುರಿದು ರಸ ಎಲ್ಲ ಹೀರ್ಕೊಳ್ಳೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು, ಆಮೇಲೆ ಇಂಗು ನೀರು ಸೇರಿಸ್ತಾ ಇದ್ದೀನಿ. ಪೇಸ್ಟ್ ಇಂಗು ಬರುತ್ತಲ್ವ, ಅದನ್ನು ನೀರಲ್ಲಿ ಕದ್ರಬಿಟ್ಟು ಅದನ್ನು ಉಪ್ಪಿಟ್ಟಿಗೆ ಸೇರಿಸ್ಕೊಳ್ಳೋದು. ಆಮೇಲೆ ಎಲ್ಲ ಕುದ್ಮೇಲೆ ಹುರಿದಿಟ್ಟಿರೋ ಶಾವಿಗೆ ಹಾಕಬೇಕು. ನಾನು ಹುರಿದು ತಣ್ಣಗಾಗಿರೋ ಶಾವಿಗೆ ಉಪಯೋಗಿಸಿದ್ದೀನಿ. ನೀವು ಯಾವುದನ್ನ ಬ್ರ್ಯಾಂಡ್ದು ರೋಸ್ಟೆಡ್ ವರ್ಮಿಸಿಲಿ ಸಿಗುತ್ತಲ್ವ, ಅದನ್ನು ಉಪಯೋಗಿಸ್ಬೋದು. ಎಲ್ಲ ಒಂದೇ. ನೋಡಿ, ಶಾವಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಮುಚ್ಚಿಟ್ಬಿಟ್ಟು ಬೇಯಿಸಬೇಕು. ಚೆನ್ನಾಗಿ ಬೆಂದರೆ ಅಷ್ಟು ನೀರಿಗೆ ಇಷ್ಟು ಶಾವಿಗೆ ಸರಿ ಹೋಗುತ್ತೆ. ನೀವು ನೀರು ಜಾಸ್ತಿ ಆಯ್ತೇನೋ ಅಂತ ಯೋಚನೆ ಮಾಡಬೇಕಾಗಿಲ್ಲ, ಯಾಕೆಂದರೆ ಇಷ್ಟು ಶಾವಿಗೆ ಅರಳಕ್ಕೆ ಬೇಯೋಕ್ಕೆ ಅಷ್ಟು ನೀರು ಬೇಕಾಗತ್ತೆ. ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಒಂದು 5-10 ನಿಮಿಷ ಬೇಯಿಸ್ಕೊಂಬಿಡಿ. ಪೂರ್ತಿ ಮುಚ್ಚೋದು ಬೇಡ, ಸ್ವಲ್ಪ ಜಾಗ ಬಿಟ್ಟಿರಿ. ಉಕ್ಕಿ ಸುರಿಯೋ ಯೋಚನೆ ಇರಲ್ಲ ಆವಾಗ.
ನೋಡಿ ಇನ್ನೂ ಅರಳಬೇಕು, ಅದು ಚೆನ್ನಾಗಿ ಇನ್ನೂ ಬೇಯಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ. ರವೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋದಕ್ಕೂ ಶಾವಿಗೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಶಾವಿಗೆ ಉಪ್ಪಿಟ್ಟು ಬೇಯೋದಕ್ಕೆ, ಶಾವಿಗೆ ಬೇಯೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಮುಚ್ಚಿಟ್ಟು ಬೇಯಿಸಿ ಚೆನ್ನಾಗಿ. ನೋಡಿ ಚೆನ್ನಾಗಿ ಬೆಂದರೆ ನೋಡಿ ಅರಳಿದೆ ಸುಮಾರು. ಆದರೆ ತಳದಲ್ಲಿ ಸ್ವಲ್ಪ ನೀರಿನಂಶ ಇದೆ ನೋಡಿ, ಇನ್ನೂ ಅದನ್ನು ಹೀರ್ಕೊಂಡು ಚೆನ್ನಾಗಿ ಬೆಂದ್ಬಿಡಲಿ. ಅಲ್ಲಿವರೆಗೂ ಇನ್ನೊಂದು 2 ನಿಮಿಷ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಮತ್ತು ಮುಚ್ಚಿಡ್ತಾ ಇದ್ದೀನಿ. ಒಂದು 2-3 ನಿಮಿಷ ಬಿಟ್ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಚೆನ್ನಾಗಿ ನೋಡಿ ತಳದಲ್ಲಿ ನೀಟಾಗಿ ಏನು ನೀರಿಲ್ದಿರ ಚೆನ್ನಾಗಾಗಿದೆ. ಇವೆಲ್ಲ ಇವಾಗ ಹೊಸದಾಗಿ ಮಾಡೋದು ಕಲ್ತಿತ್ತಾ ಇದ್ದೀವಿ, ಅಥವಾ ನಾನು ಹೊಸ ರೆಸಿಪಿ ಏನೋ ಟ್ರೈ ಮಾಡ್ತಿದ್ದೀನಿ ಅನ್ನೋರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಇಷ್ಟು ಡೀಟೇಲಾಗಿ ರೆಸಿಪಿ ಹೇಳ್ತಾ ಇರೋದು. ಆಮೇಲೆ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಬಿಟ್ರೆ ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ರೆಡಿ. ಬಟಾಣಿ ಸೀಸನ್ನಲ್ಲಿ ಇದನ್ನು ಮಾಡಿ ನೋಡಿಬಿಡಿ, ಸೂಪರಾಗಿರುತ್ತೆ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ಆರಾಮಾಗಿ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾಯಿದೆ ಅನ್ನೋದಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.